ಕೊಟ್ಟನು. ಬಳಿಕ ಸೈತಾನನು ಇಲ್ಲ ಅದಕ್ಕೆ ಇನ್ನೊಂದು ವಚನ ಬರ್ತದೆ, ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿನ ಹೊರಡುವ, ಎಲ್ಲರ ಬಾಯಿ ದೇವರ ಬಾಯಿನ ಹೊರಡುವ ಮಾತುಗಳಿಂದ ಬದುಕನಾಗಿದ್ದಾನೆ. ಹಲ್ಲೆಲೂಯಾ. ಇಟ್ ಈಸ್ ವರ್ಡ್ ಆಫ್ ಗಾಡ್. ದ ಬ್ರೆಡ್ ಈಸ್ ಜೀಸಸ್, ದ ಬ್ರೆಡ್ ಈಸ್ ವರ್ಡ್ ಆಫ್ ಗಾಡ್. ರೊಟ್ಟಿ ಯೇಸು ಸ್ವಾಮಿ ಆಗಿದ್ದಾನೆ, ರೊಟ್ಟಿ ದೇವರ ವಾಕ್ಯವಾಗಿದೆ. ಮೂರನೇದಾಗಿ ನನ್ನ ಸಂಗಡ ಅದೇ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ. ಲೂಕನ ಬರೆದ ಸುವಾರ್ತೆ 11, ಅದೇ ಓದ ಭಾಗದಲ್ಲಿ 11ರಿಂದ ಓದ್ಕೊಳ್ಳಿ ಸ್ವಲ್ಪ ವಚನಗಳು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಆವನ್ನು ಕೊಡುವನೆ, ಅಥವಾ ತತ್ತೆಯನ್ನು ಕೇಳಿದರೆ ಚೇಳನ್ನು ಕೊಡುವನೆ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಒಬ್ಬಂದಲ್ಲ ಸೊತ್ತು, ಎಲ್ಲರ ಸೊತ್ತು ಪರಲೋಕದ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಸಾಕ್ರಿ. The third bread is anointing of the Holy Spirit. ಮೊದಲ ರೊಟ್ಟಿ ಯೇಸು ಕ್ರಿಸ್ತನು ಹಸಿವೆಯಲ್ಲಿರುವ ಮಾನವ ಕುಲಕ್ಕೆ ಏನ್ ತಿಂದರೂ ಕೂಡ ತೃಪ್ತಿಯಾಗಿಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ತೃಪ್ತಿಯಾಗಿಲ್ಲ, ಮದುವೆ ಆದರೂ ಕೂಡ ತೃಪ್ತಿಯಾಗಿಲ್ಲ. ಇವತ್ತು ಮಾನವ ಕುಲ ಒಂದು ಹೆಂಡತಿ ಯಾಕೆ ಇನ್ನೊಂದು ಹೆಂಡತಿ ಮಾಡ್ಕೊಳ್ತಾನೆ, ಇನ್ನೊಂದು 3 ಹೆಂಡತಿ ಮಾಡ್ಕೊಳ್ತಾನೆ, ಆದ್ರೂ ತೃಪ್ತಿ ಆಗಿಲ್ಲ ಅವನಿಗೆ. ನೋ ಸ್ಯಾಟಿಸ್ಫೈ ಇನ್ ದ ಸೊಸೈಟಿ. ಆದರೆ ತೃಪ್ತಿ ಕೊಡುವ ಯೇಸುವನ್ನು ಸ್ವೀಕಾರ ಮಾಡಿಕೊಂಡ್ರೆ ಅವನು ಹೆಂಡತಿದ್ರು ಇಲ್ಲದಿದ್ದರು, ಮಕ್ಕಳಿದ್ರು ಇಲ್ಲದಿದ್ದರು, ಕೆಲಸ ಇದ್ರು ಇಲ್ಲದಿದ್ದರು, ಅವನು ತೃಪ್ತಿಯಾಗಿ ಬಾಳುವನಾಗಿದ್ದ. ಯೇಸು ಸ್ವಾಮಿಯನ್ನ ರೊಟ್ಟಿಯನ್ನಾಗಿ ಹಸಿವಿರದ ಪ್ರಿಯ ಮಾನವ ಕುಲ, ಪ್ರಿಯ ಮಾನವ ಜಾತಿ, ಇಲ್ಲಿ ಬಂದ್ರೆ ಪ್ರಿಯ ಸಹೋದರ ಸಹೋದರಿ, ಆಸ್ತಿ ಇರಬಹುದು, ಪದವಿ ಇರಬಹುದು, ಅಂದ ಚಂದ ಇರಬಹುದು, ವಿದ್ಯಾಭ್ಯಾಸ ಇರಬಹುದು, ಎಲ್ಲ ಇದ್ರೂ ಕೂಡ ಯೇಸುವಿನಲ್ಲಿ ಹೋದ್ರೆ ಅದು ತೃಪ್ತಿಯ ಇರುವುದಿಲ್ಲ ಪ್ರಿಯರೇ. ಆದ ಕಾರಣ ನೀನಿದ್ರೆ ನಾನು ಹೀರೋ. ಹಲ್ಲೆಲೂಯಾ. ಯೇಸು ಯಾರಿದ್ದಾರೋ ಅವ್ರು ಚೆನ್ನಾಗಿರುವಂತರಾಗಿ ತೃಪ್ತಿಯಾಗಿರುವಂತರಾಗಿದ್ದಾರೆ. ಯೇಸುನ್ನು ಹೊಂದಿಕೋ ಪ್ರಿಯ ಮಗಳೇ, ಪ್ರಿಯ ಮಗನೇ. ಈ ಲೋಕ ನಿಮ್ಮ ಆಸೆ ತೀರ್ಸಕ್ಕಾಗಲ್ಲ. ಊಟ ಇವತ್ತು ನೋಡ್ಬೇಕು ಪ್ರಿಯರೇ, ಎಷ್ಟು ತರವಾದ ಊಟ ತಯಾರಾಗ್ತಂದ್ರೆ ಅದು ಯುಪಿನಿಂದ, ನಾರ್ತ್ ಇಂಡಿಯಾದಿಂದ ಬರುವ ಆಹಾರ. ಏನಿದು ಈ ಯಾವುದದು ಗೋಪಿ ಮಂಚೂರಿ, ಪಾನಿಪುರಿ, ಗೋಪಿ ಮಂಚೂರಿ, ಪಾನಿಪುರಿ, ಆಮೇಲೆ ಯಾವುದು ಸಮೋಸ ಹೇಳ್ತಾರೆ, ಎಲ್ಲರೂ ಹುಟ್ಟು ಬರ್ತಾರೆ, ತಿಂತಾರೆ. ಯಪ್ಪ ನಿಮ್ಗೆ ಗೊತ್ತಿದೆ, ನಿಮಗೆ ನೈಟ್ 2 o'clock ಹೋದ್ರು ಕೂಡ 3 o'clock ಹೋದ್ರು ಕೂಡ ಬಿರಿಯಾನಿ ಸಿಗ್ತದೆ. ನಾನು ಮೊನ್ನೆ ಒಂದು ಅಂಗಡಿಗೆ ಹೋದೆ, ಬಡಾಖಾನ. ಯಾವ ಖಾನ? ಗೊತ್ತಾಗ್ತದೆ, ಬಡಾಖಾನ ಬೀಫ್ ಬಿರಿಯಾನಿ. ಈ ಬಡಾಖಾನ ನಾನು ಬಂದ ಪಾಸ್ಟ್ರೆ ಅದೇ ಬೇಕಂತ ಕೇಳಿದೆ, ಕಾರಣ ಹೋಗಿದ್ದೆ. ಕ್ಯಾಸ सुबह में 7 बजे को ये बिरयानी मिलता, कैसा बोल रहे तुम्हें, तुम कौन है साहब? 7 बजे के बड़ा खाना मिलता, सब आपका बैठा हूँ. मॉर्निंग 7 o'clock ಯಾವ ಬಿರಿಯಾನಿ ನನಗೆ ಗೊತ್ತಾಗಿಲ್ಲ. 7 ಗಂಟೆಗೆ ಬಿರಿಯಾನಿ ಅಂತ. ನಾನು ಹೇಳ್ತೇನೆ ಪ್ರಿಯರ, ಮನುಷ್ಯರು ಈಗ ನಾನು ರೈಶರಿಗೆ ಬಂದಾಗ ರೇಡಿಯೋ ಸ್ಟೇಷನ್ ಸರ್ಕಲಿಂದ RTO ಸರ್ಕಲ್ವರೆಗೆ ಯಾವ ಅಂಗಡಿ ಇದ್ದಿಲ್ಲ ಪ್ರಿಯರೇ. ಈಗ ಈ ಕಡೆ ಅಂಗಡಿ ಇದೆ, ಆ ಕಡೆ ಅಂಗಡಿ ಇದೆ. ಏನು ಫಾಸ್ಟ್ ಫುಡ್ ಅಂತ ಏನು ಬಾಯ್ತಾರೆ, ಏನು ಫುಡ್ಡು ತಿಂತಾರ ತೃಪ್ತಿ ಆಗೋದು, ರೊಕ್ಕನ ಖರ್ಚು ಮಾಡ್ತಾ ಇದ್ದಾರೆ. ಅದು ಹೋಗಲಿ. ಈಗ ಮಕ್ಕಳು ಏನು ಮಾಡ್ತಾರೆ, ಮನೇಲಿ ಅಮ್ಮ ಅವ್ರ ಪಾಪ ಏನೋ ಬದನೆಕಾಯಿ ಅದು ಏನೋ ಮಾಡಿರ್ತಾರೆ, ರೊಟ್ಟಿ ಗಿಟ್ಟಿ ಮಾಡಿರ್ತಾರೆ. ನನಗೆ ಬೇಡ ಅಮ್ಮ, ಅದು ರುಚಿ ಇಲ್ಲ ಮಾಮ, ನಾನು ಹೋಗ್ತೀನಿ ಹೊರಗೆ ಊಟ ಮಾಡಿ ಬರ್ತಾರೆ. ಡೇಂಜರ್, ಫಾಸ್ಟ್ ಫುಡ್ ಡೇಂಜರ್. ಪ್ರಿಯ ಅವಲಸ್ಮಾಗಿ ಹೇಳ್ತೀನಿ ನಾನು ಈಗ ಗೊತ್ತಿದ್ದ ಪ್ರಿಯರೇ, ಈ ಫಾಸ್ಟ್ ಊಟ ಮಾಡಿ ಒಬ್ಬರು ಕಾಯಿ ಬಿಟ್ಟುಬಿಟ್ಟ, ಚಚ್ಚಿ ಬರೋ ಹುಡುಗ. ಅವ್ರು ತಂದೆ ಅಳ್ತಾ ಇದ್ರು, ಏನು ನನ್ನ ಕಡೆ ಫಾಸ್ಟ್, ನೀವು ಮನೇಲಿ ಊಟ ಮಾಡಿದ್ರೆ ಫಾಸ್ಟ್, ಮನೇಲಿ ಊಟ ಮಾಡ್ತಾರೆ, ಅದು ರೋಡಲ್ಲಿ ಮಾಡುವ ಅದೇನೋ ಊಟ ಮಾಡ್ತಾನೆ ಅವನು. ನೋಡಿ ಪ್ರಿಯ ಸಹೋದರ, ಹಣ ಗಳಿಸಿದ್ರೆ ಅವ್ರು ಏನೋ ಮಾಡ್ತಾರೆ ಪ್ರಿಯ. ಭಾಳ ಕೇರ್ಫುಲ್ ಆಗಿರು ಪ್ರಿಯ, ಭಾಳ ಕೇರ್ಫುಲ್ ಆಗಿ.
ನಾನು ಯಾಕೆ ಹೇಳ್ತಂದರೆ ಮನುಷ್ಯನು ಹೊಟ್ಟೆಯ ಹಸಿವಿಗಾಗಿ ವಿಧ ವಿಧದ ಊಟ ತಯಾರು ಮಾಡ್ತಾರೆ. ಬಟ್ ನಾನು ಹೇಳೋದು ಆತ್ಮಿಕ ಹಸಿವೆ ತೀರಿಸಲಿಕ್ಕೆ ಯೇಸು ಸ್ವಾಮಿ ಇದ್ದಾನೆ. ಆತನ ಜೀವದ ರೊಟ್ಟಿ. ಹಲ್ಲೆಲೂಯಾ. ಈ ಒಂದು ರೊಟ್ಟಿ ಯೇಸು ಸ್ವಾಮಿ ಕೊಡುವಂತ ಆತನ ರೊಟ್ಟಿಯಾಗಿದ್ದಾನೆ. ಇಸ್ರಾಯೇಲ್ ಪ್ರಜೆಗಳು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಮನ್ನಾ ದೇವರು ಸುರಿಸ್ತಾ ಇದ್ದ. ಆ ಮಣ್ಣಾ ತಿಂದು ಮಣ್ಣಾಗ್ಬಿಟ್ರು ಅವರು. ಆದ್ರೆ ಈ ಜೀವದ ರೊಟ್ಟಿ ತಿನ್ನೋರು ಮಣ್ಣಾಗಲ್ಲ, ಸ್ವರ್ಗ ಸೇರ್ತಾರೆ ಅವರು. ಕೈಗಳು ತಟ್ಟು ಕುಡಿಯೋದು. ಆದ ಕಾರಣ ಮೊದಲನೇ ರೊಟ್ಟಿ ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಳ್ಳಿ. ಫಲವಂತ ನಂಬರಿ ಅಂತ. ಎಷ್ಟು ಸಮಸ್ಯೆಗಳಿಂದ ಮನೆಯಲ್ಲಿ, ಎಷ್ಟು ಹೋರಾಟ ಇದೆ, ತೃಪ್ತಿ ಇಲ್ಲಲ್ಲ, ನೆಮ್ಮದಿ ಇಲ್ಲವಲ್ಲ, ರಾತ್ರಿ ನಿದ್ದೆ ಬರೋಲ್ಲಲ್ಲ. ಯೇಸು ಸ್ವಾಮಿನ ರೊಟ್ಟಿಯನ್ನಾಗಿ ಸ್ವೀಕಾರ ಮಾಡಿಕೊಂಡ್ರೆ ತೃಪ್ತಿ ಆಗಿದೆ. ನಂಬರ್ 2 ವಾಕ್ಯ. ಹಲ್ಲೆಲೂಯಾ. ಪ್ರತಿದಿನ ದೇವರ ಮಕ್ಕಳು ವಾಕ್ಯ ಓದಬೇಕು. ಎಷ್ಟು ಜನ ಇಲ್ಲಿ ಬಂದವರಲ್ಲಿ ಫುಲ್ ಬೈಬಲ್ ಓದಿ ಮುಗಿಸಿದ್ರೆ ಮಾತ್ರ ಕೈ ಎತ್ತು ನೋಡೋದು. ನಾನು ಬೈಬಲ್ ಓದಿ ಮುಗಿಸಿದ ಪಾಸ್ಟರ್. ಗಾಡ್ ಬ್ಲೆಸ್ ಯು. ಸ್ವಲ್ಪ ಕೈ ಇದ್ದಾರೆ ಇಲ್ಲಿ ಹೆಣ್ಮಕ್ಳು ಯಾರಿಲ್ಲ. ಇನ್ನೇನು ಚಾರ್ಜ್ ಟೈಮ್ ತಗೊಂಡ್ರಮ್ಮ. ಬೈಬಲು ಕೈಯಲ್ಲಿ ಕ್ರೈಸ್ತರಾಗಿರಲ್ಲ. ಬೈಬಲು ಭಾಳ ಇದು ಇಂಪಾರ್ಟೆಂಟ್. ನಿಮ್ಮ ಜೀವಿತ ಕಟ್ಟಿ ಎಬ್ಬಿಸುವಂಥದ್ದಾಗಿದೆ. ಬೈಬಲ್ ಓದಿ. ಇದು ವಾಕ್ಯ ಇರುತ್ತದೆ. ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿ ಹೊರಡೋ ಮಾತುಗಳಿಂದ ಬದುಕನೆ. ಸೊ ದ ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಬ್ರೆಡ್. ಯೋಬ ಅಂತಾನೆ, ನಾನು ಆಹಾರಕ್ಕಿಂತ ನಿನ್ನ ವಾಕ್ಯವು ಎಷ್ಟು ಇಷ್ಟವಾಗಿ ಇಡ್ತೇನಂತ. ಮಾತ್ರ ಕೀರ್ತನೆಗಾರ 119ನೇ ಕೇಳಿದ್ರೆ ಬಂದು ಬಿಟ್ಟಿದ್ದಾನೆ. 119ನೇ ಕೇಳಿದ್ರೆ ಎಷ್ಟು ವಚನಗಳಿದ್ದಾವೆ? ಯಾಕೆ ಕೇಳಿದಪ್ಪ? ನೀವು ಕೇಳಾಕತ್ತೀನಿ ನಾನು. 119ನೇ ಕೇಳಿದ್ರೆ ಎಷ್ಟು ವಚನಗಳಿದ್ದಾವೆ? ಬೈಬಲ್ 2 ಪುಸ್ತಕ ಇದೆ. ಸ್ತ್ರೀಯರ ಹೆಸರುಗಳ ಪುಸ್ತಕ 2 ಇದ್ದಾವೆ. ಬೈಬಲ್ನಲ್ಲಿ 2 ಹೆಣ್ಣು ಮಕ್ಕಳ ಹೆಸರು ಪುಸ್ತಕ ಇದೆ. ಒಂದು ಯಾವುದು? ಆಮೇಲೆ ಗೊತ್ತಿದೆ ಸಬ್ಜೆಕ್ಟ್. ಬೈಬಲ್ ಓದಬೇಕು. ನಾನು ಸರಿ ಒಂದು ಹುಡುಗನ ಕೇಳಿದೆ, ಏನೋ ಬೈಬಲ್ ಓದಿ ಅಂದ್ರು. ಅಂಕಲ್ ನಾನು ಬೈಬಲ್ ಓದ್ತೀನಿ ಅಂಕಲ್. ಯಾವಾಗ? ವಾರಕ್ಕೊಂದು ಸಾರಿ. ಏನು ಓದ್ತೀನಿ ಕೇಳಿದೆ. ಫಾಸ್ಟ್ ವಾಕ್ಯ ಹೇಳ್ತಾರಲ್ಲ ಅವಾಗ ತಂದು ಓದ್ತೀನಂತ. ಇದೆಲ್ಲ ಓದೋ ಅನುಭವ. ಇನ್ನೂ ಸ್ವಲ್ಪ ಜನ ಇದ್ದಾರೆ ಬೈಬಲ್ ಓದೋದು. ದೇವಾ ಏನನ್ನು ಮಾತಾಡಪ್ಪ ನನಗೆ, ಯೇಸು ಸ್ವಾಮಿ ನಾಮದಲ್ಲಿ ಆಮೇಲೆ ಆಯ್ತು ಹೇಳ್ತಾರೆ. ಅವನು ಉರುಳಾಕೊಂಡು ಸತ್ತನು. ಅವನು ಪತ್ತೆ ಮುಚ್ಚಿಬಿಟ್ಟ. ಅದು ಸ್ವಾಮಿ ಇಂಥ ವಚನ ಬೇಡ ಬಾಬು, ಒಳ್ಳೆ ವಚನ ದೇವಾ, ಒಳ್ಳೆ ಮತ್ತೆ ಬೈತಾರೆ. ಓದ್ತಾ ಇದ್ದಾನೆ, ನೀನು ಬೇಗನೆ ಮಾಡ್ಕೋ ಅಂತ. ಹಿಂಗೆಲ್ಲ ಓದೋದು ಕ್ರಮವಾಗಿ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದೊಳಗೆ ರೆಗ್ಯುಲರ್ ಆಗಿ ಓದ್ಕೊಂಡು ಬಂದರೆ ಅದನ್ನು ಆತ್ಮಕ್ಕೆ ಫಲ ಕೊಡ್ತಾರೆ. ಹಲ್ಲೆಲೂಯಾ. ಸಮಸ್ಯೆಗಳಿಂದ ಕೊರತೆಗಳು ತುಂಬಿರುವಂಥ ಸಮಾಜ ಇದು, ಕುಟುಂಬ ಇದು. ನಾನು ಹೇಳೋದು ಪ್ರಿಯರೇ, ದ ವರ್ಡ್ ಆಫ್ ಗಾಡ್ ವಿಲ್ ಆನ್ಸರ್. ಕತ್ತೋಡಿ ವಾರ್ತೆಗೆ ಒಂದು ಬಿಡಲೆ ಕೊಡೋದು. ಇದು ಕ್ರಿಸ್ತವರ ಪುಸ್ತಕ ಅಲ್ಲ. ಇದೆ ಕ್ರಿಸ್ತವರ ಸಂಬಂಧ ಪುಸ್ತಕ ಅಲ್ಲ. ಇದು ಗುಣಕ್ಕೆ ಸಂಬಂಧಪಟ್ಟ ಪುಸ್ತಕ. ಏನಾದರೂ ವಸ್ತು ತೊಗೊಂಡ್ರೆ ಅದ್ರ ಜೊತೆ ಗೈಡ್ ಬುಕ್ ಕೊಡ್ತಾರೆ ಪ್ರಿಯ. ನೀವೇನೇ ತೊಗೊಳ್ಳಿ, ಅದು ಟಿ ವಿ ಆಗಿರ್ಬೋದು, ಅಥವಾ ಸೆಲ್ ಫೋನ್ ಆಗಿರ್ಬೋದು, ಅಥವಾ ಯಾವುದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ತಗೊಂಡು ಅದ್ರ ಜೊತೆ ಗೈಡ್ ಬುಕ್ ಕೊಡ್ತಾರೆ. ಹೆಂಗೆ ಯೂಸ್ ಮಾಡಬೇಕೆಂಬುದಾಗಿ. ನಿನಗೆ ನನಗೆ ಗೈಡ್ ಬುಕ್ ಇದೆ. ಹೆಂಗೆ ಮಾತಾಡಬೇಕು, ಏನು ನೋಡಬೇಕು, ಏನು ಮಾತಾಡಬಾರ್ದು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು. ಇದು ಗೈಡ್ ಬುಕ್. ಈ ಗೈಡ್ ಬುಕ್ಕನ್ನು ನೀನು ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಪ್ರಿಯ? ಲೈಫ್ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಂಬರ್ 1, ಯೇಸು ಸ್ವಾಮಿ ನನಗೆ ರೊಟ್ಟಿ ಆಗಿದ್ದಾನೆ. ಎಲ್ಲರೂ ನೆನಪಾಯ್ತದು. ಯೇಸು ಸ್ವಾಮಿ ಏನು ರೊಟ್ಟಿ? ಹಲ್ಲೆಲೂಯಾ. ಎರಡದಾಗಿ ದೇವರ ವಾಕ್ಯ ರೊಟ್ಟಿಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಯಾವಾಗೆಲ್ಲ ಜೋಳ ರೊಟ್ಟಿ ತಿಂತಿರೋ, ಜೋಳ ರೊಟ್ಟಿಗೆ ಬದನೆಕಾಯಿ ತಿಂತಿರೋ, ಚಪಾತಿ ತಿಂತಿರೋ, ದೋಸೆ ತಿಂತಿರೋ, ಅವಾಗೆಲ್ಲ ಏನು ಮಾಡಬೇಕು? ವಾಕ್ಯ ಜ್ಞಾನ ಮಾಡಬೇಕು. ಆ ರೊಟ್ಟಿ ತಿನ್ನೋದು ಮುಂಚೆ ಈ ರೊಟ್ಟಿ ತಿನ್ನಬೇಕು. ಹಲ್ಲೆಲೂಯಾ. ಮಾಡ್ತೀರಾ ಇಲ್ಲ ಬಿಡ್ತೀರ? ಮಾಡಬೇಕು. ಮೂರನೇದಾಗಿ ಕೇಳಿ ತಟ್ಟಿರಿ ಹುಡುಗರಿಂದ ಆ ವಾಕ್ಯದ ಹೇಳ್ಕೊಂಡು ಬರ್ತಾನೆ. ಈ ಸಹೋದರನು ಬಾಗಿಲು ತಡ್ತಾ ನನಗೆ ಬೇಕು ರೊಟ್ಟಿ ಬೇಕಂತ ಕೇಳುವಾಗ ಆ ರೊಟ್ಟಿ ಕೊಟ್ಟ ಇರೋದು. ಈ ಮೂಲ ರೊಟ್ಟಿ ಪವಿತ್ರಾತ್ಮ ಅಭಿಷೇಕ. ಈ ಪವಿತ್ರ ಅಭಿಷೇಕ ಏನು ಡ್ರಮ್ ಬಾರಿಸಾಗ, ಕೀಬೋರ್ಡ್ ಬಾರಿಸಾಗ, ಟಗಟಗಡ ಮಾಡಿದಾಗ ಕುಣಿದಾಡ್ದಲ್ಲ ಪ್ರಿಯ.
ನಿನ್ನ ಜೀವನದಲ್ಲಿ, ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಕ್ರಿಸ್ತನ ಸಾರೂಪ್ಯ, ಕ್ರಿಸ್ತನ ನಡೆನುಡಿಗಳು ನಿನ್ನ ಬರುವುದಕ್ಕೆ ಪವಿತ್ರಾತ್ಮ ಬಲ ನಿನ್ನ ಒಳಗಿದ್ದುಕೊಂಡು ಸಹಾಯ ಮಾಡ್ತಾನೆ. ನಾನು ಒಳಗಿದ್ದು ಬೋಧಿಸೋನಾಗಿದ್ದ, ಈಗ ನಾನು ಬೋಧಿಸ್ತಾ ಇದ್ದೇನೆ. ಆಮೇಲೆ ಪವಿತ್ರಾತ್ಮನು ನಿಮ್ಮೊಳಗಿಂದ ಬೋಧಿಸೋನಾಗಿದ್ದ, ಈತ ನಮಗೆ ರೊಟ್ಟಿಯಾಗಿದ್ದ. ಪ್ರಿಯ ಮಗಳೇ, ಪ್ರಿಯ ಮಗಳೇ, ಈ ಅಭಿಷೇಕ ನಿನಗಿದೆಯಾ? ಈ ಫಲ ನಿನಗಿದೆಯಾ? ಆತನ ನಡೆಸ್ತಾ ಇದ್ದಾನ, ಬೋಧಿಸ್ತಾ ಇದ್ದಾನ, ಎಚ್ಚರಿಸ್ತಾ ಇದ್ದಾನ, ಮಾಡೋ ತಪ್ಪನ್ನು ಖಂಡಿಸ್ತಾ ಇದ್ದಾನ. ಆದರೆ ಒಳಗೆ ಪವಿತ್ರಾತ್ಮ ಇದ್ದಾನೆ ಅರ್ಥ. ಆದಗಳಿಗೆ ಪವಿತ್ರಾತ್ಮ ರೊಟ್ಟಿ ಪ್ರತಿಯೊಬ್ಬರಿಗೆ ದಾನವಾಗಿ ಕೊಡ್ತಾರೆ. ರೊಟ್ಟಿ ಅದಕ್ಕೆ ರೊಕ್ಕ ಕೊಡಬೇಕು ಅವಶ್ಯಕ, ಪುಕ್ಸಣೆ ಸಿಗ್ತದೆ ನಮಗೆ. ಅದು ಕೇಳಿ ನಿಮಗೆ ಕೊಡ್ತಾನಂತ. ನಿನ್ನ ಮಗ ಲೋಕದ ತಂದೆಯಾಗಿದೆ, ನೀವು ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೇಳಿದ್ರೆ ಏನು ಕೊಡ್ತೀರಿ ನೀವು? ತತ್ತಿ ಕೇಳಿದ್ರೆ ಏನು ಕೊಡ್ತೀರಿ ನೀವು? ಮೀನ ಕೇಳಿ ಏನು ಕೊಡ್ತೀರಿ? ಕೆಟ್ಟ ತಂದೆಗಳ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆದನ್ನು ಕೊಡಲಿಕ್ಕೆ ಮನಸ್ಸು ಬಂದ್ರೆ ಪರಲೋಕದ ತಂದೆಯು ಕೆಟ್ಟ ಆತ್ಮನ ಕೊಡಲಾತನು, ದುರಾತ್ಮನ ಕೊಡಲಾತನು, ಪವಿತ್ರಾತ್ಮನ ಕೊಡ್ತಾನಾತನು. ಹಲ್ಲೆಲೂಯ. ಆತ್ಮನ ಕೊಡ್ತಾನಾತನು. ಈ ಅಭಿಷೇಕ ಹೊಂದಿಕೊಳ್ಳಲು ದೇವರು ಸಹಾಯ ಮಾಡಲಿ. ಎಲ್ಲ ನೇತೃತ್ವಗಳನ್ನು ಪ್ರಾರ್ಥಿಸೋ. ಲೆಟ್ ಅಸ್ ಸ್ಟ್ಯಾಂಡ್. ಎಲ್ಲರೂ ಕಣ್ಣು ಮುಚ್ಚಿರ್ತೀವಿ. ಒಬ್ಬ ಸ್ನೇಹಿತನ ಬಳಿಗೆ ಒಬ್ಬ ಸ್ನೇಹಿತನು ಬಂದಾಗ, ಇವನ ರೊಟ್ಟಿ ಇಲ್ಲ, ಇವನ ರೊಟ್ಟಿ ಇಲ್ಲ, ಇವತ್ತು ನಿನ್ನಲ್ಲಿ ನನ್ನಲ್ಲಿ ಏನಿಲ್ಲ ಕೊಡ್ಲಿಕ್ಕೆ ಸಮಾಜಕ್ಕೆ, ಆದರೆ ಕೊಡುವಾತನಿದ್ದಾನೆ, ಆತ ಬಳಿಗೆ ಹೋಗೋಣ. ಅದು ರಾತ್ರಿ ಪ್ರಾರ್ಥನೆ ಆಗಿರ್ಬೋದು, ಫಾಸ್ಟಿಂಗ್ ಪ್ರೇಯರ್ ಆಗಿರ್ಬೋದು, ಕುಟುಂಬ ಪ್ರಾರ್ಥನೆ ಆಗಿರ್ಬೋದು, ಅದು ವ್ಯಕ್ತಿಗತ ಪ್ರಾರ್ಥನೆ ಆಗಿರ್ಬೋದು. ಯೇಸು ಬಳಿಗೆ ಹೋಗೋಣ. ಯೇಸಯ್ಯ ರೊಟ್ಟಿ ಕೊಡು, ಯೇಸಯ್ಯ ನನ್ನ ಸ್ನೇಹಿತರಿಗೆ ಏನಾದ್ರು ಸಹಾಯ ಮಾಡು. ಈ ಸಮಾಜ, ಈ ದೇಶಗಳು, ಈ ಶಕ್ತಿನಗರ, ಈ ರಾಯಚೂರು, ಈ ಕರ್ನಾಟಕ, ಈ ದೇಶ ಹಸಿವಿದ್ದಾರಯ್ಯ, ದಾರಿ ತಪ್ಪಿದ್ದಾರಯ್ಯ, ನಿರಾಶೆ ಇದ್ದಾರಯ್ಯ, ರೋಗದಿಂದಾರಯ್ಯ, ಅವರಿಗೆ ಏನಾದ್ರು ಮಾಡಪ್ಪ ಸ್ವಾಮಿ. ಒಂದೆಡೆ ಉತ್ತರ ಕೊಡ, ನಿಧಾನ ಆದ್ರೂ ಕೂಡ ಬಿಡಬೇಡ ಅಂತ ನಿನ್ನ ಒತ್ತಡಿಗೆ ಕೊಡು, ಪ್ರೆಸ್ ಮಾಡ್ತಾ ಇರು. Mighty God, I thank you, Jesus. Thank you, Jesus. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಯೇಸಯ್ಯ. ಈ ನನ್ನ ಜೀವ ನಿನ್ನದೇ ಸಯ್ಯ,
ನಾನು ಹೇಳಿದಾಗ ಎಲ್ಲರೂ ಹೇಳಿ, ನನ್ನನ್ನು ಪ್ರೀತಿಸುವ ಎಲ್ಲರೂ ಬಾಯಿ ತೆರೆದು, ಪುರುಷರು ಸ್ತ್ರೀಯರ ಕಡೆಗೆ, ನನ್ನನ್ನು ಪ್ರೀತಿಸುವ ಪರಲೋಕದ ತಂದೆಯೇ, ಈ ದಿನದ ಊಟಕ್ಕಾಗಿ ಥ್ಯಾಂಕ್ಸು. ಎಲ್ಲರೂ ಬಾಯಿನಲ್ಲಿ ಪ್ರೇ ಮಾಡ್ತಾರೆ, ನಿಮಗೆ ಸೌಂಡ್ ಕೇಳೋದ್ರಿಂದ ನಿನ್ನ ವಾಕ್ಯದ ಮೂಲಕ ನನ್ನ ಸಂಗಡ ನೇರವಾಗಿ ಮಾತಾಡಿದ್ದೀನಿ. ಯೇಸುವೇ, ನೀನೇ ನನ್ನ ಜೀವದ ರೊಟ್ಟಿ, ನಿನ್ನ ವಾಕ್ಯವೇ ನನ್ನ ಆತ್ಮಿಕ ರೊಟ್ಟಿ, ಆತ್ಮ ಅಭಿಷೇಕವೇ ನನ್ನ ರೊಟ್ಟಿಯಾಗಿದ್ದಾರೆ. ದೇವರೇ, ನೀನು ಕೊಟ್ಟ ವಾಕ್ಯಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ನನ್ನನ್ನು ಕೈ ಹಿಡಿದು ನಡೆಸು. ಯೇಸು ನಾಮದಲ್ಲಿ ಹೇಳುತ್ತೇನೆ ತಂದೆಯೇ, ಆಮೇಲೆ ದೀಕ್ಷಾಸನ ಮಾಡಿಸಿಕೊಳ್ಳಲಾರದು ಇದ್ದರೆ, ದೀಕ್ಷಾಸನ ಮಾಡಿಕೊಳ್ಳದೆ ವೈದಾಕೋರಾಗಿದ್ದರೆ ಅಂಥವರು ನಿಮ್ಮ ಕೈಯ ಮೇಲೆ ತೋರಿಸಿದ್ರೆ ಭಾಳ ಒಳ್ಳೆಯದು. ಎಲ್ಲ ನೋಡ್ಬಿಡಿ, ದಯಮಾಡಿ ಕಣ್ಣು ಮುಚ್ಚಿರಿ. ಇನ್ನು ದೀಕ್ಷಾಸನ ಮಾಡಿಸ್ಕೊಳ್ಳ ಪಾಸ್ಟರ್ ತಗೊಳ್ಳಿಕ್ಕೆ ಮನಸ್ಸು ಮಾಡಿದ್ದಾರೆ. ಈ 45ನೇ ವಾರ್ಷಿಕ ಈ ಒಂದು ಕೂಟದಲ್ಲಿ ಒಂದು ಒಳ್ಳೆಯ ತೀರ್ಮಾನ ಮಾಡಲಿಕ್ಕೆ ಅವಕಾಶ. ಹಿರಿಯರಾಗಿರ್ಬೋದು, ಯವನಸರಾಗಿರ್ಬೋದು, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿಕೊಂಡಿದ್ದೇನೆ ಎಂಬುದಕ್ಕೆ ಗುರುತುಗಾಗಿ ಕೈಗೆ ಮೇಲೆ ಕೆತ್ತಿರುತ್ತದೆ. ಇದು ಬಲವಂತವಾಗಿಲ್ಲ. ಯೇಸು ಸ್ವಾಮಿ ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಸತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ತಿರುಗಿ ಬರಲಿಕ್ಕಿದ್ದಾನೆ. ಯಾರ್ಯಾರು ಎತ್ತಕ್ಕೆ ಪಡ್ತಾ ಇದ್ದರೆ ಮಾನಶಾಸ್ತ್ರ ಹೊಂದಿ ದೀಕ್ಷಾಸನ ಮಾಡಿಸಿಕೊಂಡವರು ಸಿದ್ಧವಾದ ಪ್ರಭುತ್ವ ಎತ್ತಬಹುದು. ಕೈಗಳ ಮೇಲೆ ಗೆದ್ದವರು ಇದು ಯಾರಿದ್ದರೆ ಚೆನ್ನಾಗಿ ಕೈಗಳ ಮೇಲೆ ಇರ್ತಾರೆ. ನಾಚಿಕೆ ಪಡಬೇಡಿ, ದೌಡ್ ಶಾಯ್ ವೆಕ್ಕಪಡೋದಿಲ್ಲ, ಕೈ ತೂಕಿಲ್ಲ, ಕೈ ತೂಕಿ. ಪಾಸ್ಟರ್ ಆನಂದ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಸರ್ವಶಕ್ತನಾದ ಕರ್ತನೆ, ಈ ಒಳ್ಳೆಯ ದಿನ, ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಸಂದೇಶಕ್ಕಾಗಿ, ಒಳ್ಳೆಯ ಕರ್ತನೆ ಸ್ವಾಮಿ ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ನೀನು ಸರ್ವಶಕ್ತನು, ನೀನು ಜೀವ ಸ್ವರೂಪನಾದ ದೇವರ ಕರ್ತನೆ, ನಿನ್ನ ಸೇವಕರನ್ನು ನಿಲ್ಲಿಸಿ ನಮಗೆ ಕರ್ತನೆ ಸ್ವಾಮಿ ತಲುಪಿಸಿದಂಥ ನಿನ್ನ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ತಂದೆಯಾದ ದೇವರೇ, ನೀವು ಜೀವ ಸ್ವರೂಪನಾದ ದೇವರು ಮತ್ತು ಜೀವವುಳ್ಳ ರೊಟ್ಟಿಯಾಗಿದೆ ಕರ್ತನೆ. ಅಯ್ಯ, ನಿನ್ನ ವಾಕ್ಯವು ರೊಟ್ಟಿಯಾಗಿದೆ. ಹೌದು ತಂದೆಯಾದ ದೇವರ ಪರಿಶುದ್ಧಾತ್ಮ ದೇವರು ಅಯ್ಯ ತಂದೆ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಎಲ್ಲ ಸಮಯದಲ್ಲಿ ನಡೆಸಿಕೊಡುವ ದೇವರಾಗಿದೆ. ಇದಿಗೋ ಕತೆ ನಿಮ್ಮ ಮಕ್ಕಳು ಅಯ್ಯ ಯಾರ್ಯಾರು ದೀಕ್ಷಾಸ್ಥಾನಕ್ಕಾಗಿ ಅಯ್ಯ ನಿಮ್ಮ ಮಕ್ಕಳು ಕತ್ತೆ ಸ್ವಾಮಿ ಕೈ ಇಟ್ಟಿದ್ದಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡು. ಅವರ ಹೃದಯಗಳಲ್ಲಿ ತೀರ್ಮಾನ ಮಾಡಿಕೊಂಡು ಅವ್ರ ಹೃದಯಗಳಲ್ಲಿ ಕತ್ತೆ ಸ್ವಾಮಿ ದೇವರೇ ಅಯ್ಯ ಒಂದು ತಂದೆಯಾದ ಸ್ವಾಮಿ ಒಳ್ಳೆಯ ನಿರ್ಣಯ ಮಾಡಿಕೊಂಡು ಅಯ್ಯ ಕರ್ತನಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಅವರು ಎತ್ತಿದ ಕೈಯನ್ನು ನೋಡಿದ್ದಿ ಸ್ತೋತ್ರ, ಅವ್ರ ಕಥೆ ಹೃದಯದಲ್ಲಿ ಆಲೋಚನೆ ನೋಡಿದ್ದಿ ಕರ್ತನೆ ಸ್ತೋತ್ರ. ನಿನಗೆ ವಂದನೆಗಳಪ್ಪ. ವಾಕ್ಯವನ್ನು ಹಂಚಿಕೊಂಡ ದೈವ ಸೇವಕರನ್ನು ಆಶೀರ್ವಾದ ಮಾಡು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಅವರ ಕಥೆ ತಂದೆಯ ಸ್ವಾಮಿ ಅವರ ಜೀವಿತದಲ್ಲಿ ಆರೋಗ್ಯ ಕೊಡು, ಬಲ ಕೊಡಬೇಕೆಂಬುದ ಪ್ರಾರ್ಥಿಸ್ತೇವೆ. ವೇದಿಕೆ ಮೇಲೆ ಎಲ್ಲ ಸೇವಕರನ್ನು ಆಶೀರ್ವದಿಸು, ಬಂದಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು, ಬಂಧು ವರ್ಗದವರನ್ನು ಆಶೀರ್ವಾದ ಮಾಡು. ವಾತಾವರಣ ಸ್ವಾಧೀನ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಶಸ್ವಿಯಾಗಿ ಈ ಒಂದು ಕೂಟವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆಯೇ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಹನ್ನೆರಡನೇ ಐಕ್ಯತೆ ಸಹವಾಸವು ಸೇರಿ ಬಂದಿರುವಂಥ ನಮ್ಮೆಲ್ಲರ ಸಂಗಡಲು ಮತ್ತು ಎಲ್ಲ ಸೇವಕರಲ್ಲೂ